ಸಾಮಾಜಿಕ ಸೇವಾ ಟ್ರಸ್ಟಿಯಲ್ಲಿ ಯಶಸ್ವಿಯಾಗಿ ಉದ್ಘಾಟನೆ ಆಗಿದೆ. ಇದರ ಬಗ್ಗೆ ನೀವು ಹೇಳೋದು? ನಮ್ಮ ಚನ್ನಪಟ್ಟಣ ವಿರಕ್ತ ಮಠದ ಒಂದು ವತಿಯಿಂದ ಬಸವೇಶ್ವರ ಸಾಮಾಜಿಕ ಸೇವಾ ಟ್ರಸ್ಟ್ ಇವತ್ತು ಯಶಸ್ವಿಯಾಗಿ ಉದ್ಘಾಟನೆಯನ್ನ ಮಾಡಿದ್ದೀವಿ. ಕನಕಪುರ ದೇಗಲ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳು ಹಾಗೂ ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ಗುರುವಿನಪುರದ ಜಗದೀಶ ಶಿವಾಚಾರ್ಯ ಸ್ವಾಮಿಗಳು, ಆಮೇಲೆ ಮರಳವಾಡಿ ಮಠದ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮಿಗಳವರು ಹಾಗೂ ಇನ್ನು ಉಳಿದ ಅನೇಕ ಶ್ರೀಗಳವರ ಒಂದು ಆಶೀರ್ವಾದದ ಮೇಲೆ ಮತ್ತು ನಮ್ಮ ಮಠದ ಶ್ರೀ ಭಕ್ತರ ಒಂದು ಸಹಾಯದಿಂದ ಇವತ್ತು ಈ ಸೇವಾ ಟ್ರಸ್ಟ್ ಅನ್ನ ಉದ್ಘಾಟನೆಯನ್ನ ಮಾಡಿದ್ದೀವಿ. ಇದರಿಂದ ಏನು ಅಂತಂದ್ರೆ ಶ್ರೀಮಠ ಸಾಕಷ್ಟು ದಿನಗಳಿಂದ ಈ ಶ್ರೀಮಠ ಶತಮಾನಗಳಷ್ಟು ಹಳೆಯದಾಗಿದ್ದು ಈ ಶ್ರೀಮಠದಿಂದ ಸಾಕಷ್ಟು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಟ್ರಸ್ಟ್ ಅನ್ನೋದಾದ್ರೆ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಾಯ ಹಸ್ತವನ್ನ ಬೇಡಿ ಆ ಮುಖಾಂತರ ಗ್ರಾಮೀಣವಾಗಿ ಮತ್ತು ಬಡ ಜನಗಳಿಗೆ ಆಗಬಹುದು ಮತ್ತು ಆರೋಗ್ಯ ಒಂದು ಶಿಬಿರಗಳಾಗಿರ್ಬೋದು, ಮತ್ತೆ ರೀತಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲಾ ರೀತಿ ಒಂದು ಅವರಿಗೆ ಬೇಕಾದಂತ ಸಾಕಷ್ಟು ಏನು ನಾವು ಅಳಿಲ ಸೇವೆ ಅಂತ ಏನ್ ಹೇಳ್ತೀವಿ ಆ ರೀತಿ ನಮ್ಮ ಕೈಲಾದ ಅಷ್ಟು ಸಹಾಯವನ್ನ ಮಾಡುವಂತ ಮುಖಾಂತರ ಈ ಟ್ರಸ್ಟ್ ಅನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಆ ಒಂದು ಟ್ರಸ್ಟ್ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಎಲ್ಲ ಒಂದು ಬಡ ಮಕ್ಕಳಿಗಿರ್ಬೋದು ಮತ್ತು ನಮ್ಮ ಕೈಲಾದಂತ ಸಹಾಯನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಈ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಡ್ತೀವಿ. ಬಸವೇಶ್ವರ ಸಾಮಾಜಿಕ ಸೇವಾ ಟ್ರಸ್ಟ್ ನ ಉದ್ಘಾಟನೆ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಎರಡು ಯೋಚನೆಗಳು? ಚನ್ನಪಟ್ಟಣ ವಿರಕ್ತ ಮಠ ವಿಶೇಷವಾಗಿ ಅನೇಕ ಶತಮಾನಗಳಿಂದ ಸಾಮಾಜಿಕ ಸೇವೆಯನ್ನ ಸಲ್ಲಿಸ್ತಾ ಬಂದಿದೆ. ಆ ಸೇವೆಯ ಒಂದು ಭಾಗವಾಗಿ ಬಸವೇಶ್ವರ ಸಾಮಾಜಿಕ ಸೇವಾ ಟ್ರಸ್ಟ್ ಈ ದಿನ ಉದ್ಘಾಟನೆಗೊಂಡಿದೆ. ವಿರಕ್ತ ಮಠದ ಪರಮ ಪೂಜ್ಯರು ಚನ್ನಪಟ್ಟಣ ಹಾಗೂ ಸುತ್ತಮುತ್ತಲಿನ ಭಾಗಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನುಕೂಲವಾಗುವಂತೆ ಸಾಮಾಜಿಕ ಸೇವೆಯನ್ನ ವಿಸ್ತರಿಸುವಂತಹ ಉದ್ದೇಶದಿಂದ ಈ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ, ಆರೋಗ್ಯ, ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ, ಇನ್ನು ಅನೇಕ ಉತ್ತಮವಾದಂತಹ ಸಾಮಾಜಿಕ ಅಂಶಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಸೇವೆಯನ್ನ ಮಾಡುವಂತಹ ಒಂದು ಉದ್ದೇಶ ಈ ಟ್ರಸ್ಟ್ ಹೊಂದಿದೆ. ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ ಉತ್ತಮವಾಗಿ ವಿರಕ್ತ ಮಠದ ಆಶ್ರಯದಲ್ಲಿ ನಡೆಯುತ್ತೆ ಎನ್ನುವಂತಹ ಒಂದು ಭರವಸೆ ಪ್ರತಿಯೊಬ್ಬರಲ್ಲೂ ಮೂಡುವಂತೆ ಈ ಕಾರ್ಯಕ್ರಮ ಆಗಿದೆ. ಈ ಟ್ರಸ್ಟ್ ನ ವತಿಯಿಂದ ಉತ್ತಮವಾದಂತಹ ಕಾರ್ಯಗಳು ಜರುಗಲಿ ಎನ್ನುವಂತಹ ಒಂದು ಆಶಯವನ್ನ ವ್ಯಕ್ತಪಡಿಸ್ತೀವಿ. ಸರ್, ಇವತ್ತು ಬಸವೇಶ್ವರ ಸಾಮಾಜಿಕ ಸೇವಾ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ನ ಉದ್ಘಾಟನೆ ಮಾಡಿದೀನಿ. ಆ ಟ್ರಸ್ಟ್ ನ ಮುಂದಿನ ಯೋಜನೆಗಳ ಬಗ್ಗೆ ಮತ್ತು ಟ್ರಸ್ಟ್ ನ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸರ್, ನಮ್ಮಲ್ಲಿ ಸಾಕಷ್ಟು ಬಡತನ ಇದೆ. ಮಕ್ಕಳುಗಳಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಆ ಉದ್ದೇಶದಿಂದ ನಾವು ಅಂಗವಿಕಲರಿಗೆ, ಬಡವರಿಗೆ, ಬಡ ಮಕ್ಕಳಿಗೆ ಅವರಿಗೆ ಮೂಲಭೂತ ಅಗತ್ಯತೆಗಳನ್ನ ಒದಗಿಸಿ ಈ ಭವ್ಯ ಭಾರತದ ಒಂದು ಬಲಿಷ್ಠ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಬಸವ ಸಾಮಾಜಿಕ ಸೇವಾ ಟ್ರಸ್ಟ್ನ ಒಂದು ಧ್ಯೇಯೋದ್ದೇಶ ಅಂದ್ರೆ ಸ್ವಾರ್ಥವಿಲ್ಲದ ಸೇವೆ, ನಮ್ಮೊಂದಿಗೆ ನೀವು, ನಿಮ್ಮೊಂದಿಗೆ ನಾವು ಎಂಬ ಘೋಷವಾಕ್ಯದೊಂದಿಗೆ ನಾವು ಬೆಳೆಯಲು ಇಚ್ಛಿಸಿದ್ದೇವೆ. ಹಾಗೆಯೇ ಟ್ರಸ್ಟ್ ವತಿಯಿಂದ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಇನ್ನು ಅನೇಕ ಸೇವೆಗಳನ್ನ ನಾವು ಸಮಾಜಕ್ಕೆ ನೀಡುವ ಮೂಲಕ ಬಲಿಷ್ಠ ಭಾರತ ನಿರ್ಮಾಣದಲ್ಲಿ ತನ್ನ ಅಳಿಲ ಸೇವೆಯನ್ನು ಮಾಡಲು ಈ ಒಂದು ಟ್ರಸ್ಟ್ ನಿರ್ಧರಿಸಿರುತ್ತದೆ. ಆದ್ರಿಂದ ನಾವು ಈ ಕೇವಲ ಧನವನ್ನೇ ನಾವು ಇಲ್ಲಿ ಅಪೇಕ್ಷೆ ಮಾಡಲ್ಲ. ದಾನಿಗಳು ವಸ್ತು ರೂಪದಲ್ಲಿ ಕೊಟ್ಟಂತದನ್ನ ನಾವು ಮಧ್ಯವರ್ತಿಗಳಾಗಿ ಶಾಲಾ ಮಕ್ಕಳಿಗೆ, ಬಡವರಿಗೆ, ಅಂಗವಿಕಲರಿಗೆ ನಾವು ಕೊಟ್ಟು ಅವರನ್ನ ಸುಸ್ಥಿತಿಗೆ ತರಬೇಕಂತೇಳಿ ನಾವು ಒಂದು ತೀರ್ಮಾನ ಮಾಡಿ ಅದರ ಅಡಿಯಲ್ಲಿ ನಾವು ಎಲ್ಲರೂ ಸಹ ದುಡಿಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಸರ್. ಸರ್, ಇವಾಗ ಟ್ರಸ್ಟ್ ಏನು ನಿರ್ಮಾಣ ಆಯ್ತು, ನಿಮ್ಮ ಮೊದಲ ಹೆಜ್ಜೆ ಏನು, ಮೊದಲ ಕಾರ್ಯಕ್ರಮ ಏನು ನೆಕ್ಸ್ಟ್? ಸರ್, ಇದ್ರ ಜೊತೆಗೆ ನಾವು ಇವತ್ತೇನೆ ನಾವು ಸಮಾಜ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಮತ್ತೆ ರೋಗಿಗಳಿಗೆ ಅನುಕೂಲ ಆಗಂತೂ ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಇವರಿಂದ ನಾವು ಅವರಿಗೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಹಾಗೆ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡಿದ್ದೀವಿ ಸರ್. ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಿದ್ದೀವಿ ಸರ್. ಸರ್, ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಯಶಸ್ವಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತುಗಳು? ಯಶಸ್ವಿಯಾಗಿದೆ ಅಂತ ನನಗೆ ಅರ್ಥ ಆಗೋದಿಲ್ಲ. ನೋಡಿದ್ರ ನಿಮ್ಮಂತವ್ರಿಗೆ ಮತ್ತೆ ನಮ್ಮ
ಸಮಾಜ ಜನಗಳಿಗೆ ಗೊತ್ತಾಗ್ಬೇಕು, ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು. ನಮ್ಮ ಮುಂದೆ ನಾವು ಇನ್ನೂ ಅದ್ಭುತವಾಗಿ ಇದನ್ನ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದೀವಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಬಸಪ್ಪನವರು. ನನಗೆ ಈ ತರ ನಮ್ಗೆ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಚಾನಕ್ ನಿಮ್ಮನ್ನ ಒಂದು ಇದನ್ನ ಟ್ರಸ್ಟ್ ಅಲ್ಲಿ ಹಾಕೊಂಡಿದ್ವಿ ಅಂತ ಹೇಳಿದ್ರು, ರಿಜಿಸ್ಟರ್ ಮಾಡಿಸಿದ್ರು. ಆಮೇಲೆ ನನಗೆ ಈ ತರ ಸೇವೆ ಇದೆ ಅಂತ ನನ್ಗೆ ಹೇಳಿದ್ರು. ಇದನ್ನ ನಾವು ಸುಮಾರು ಈಗ 3 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದೀವಿ. ಕಷ್ಟಪಟ್ಟು ಇದೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಯವರೆಲ್ಲ. ಇದಕ್ಕೆ ಹೆಚ್ಚಾಗಿ ನಮ್ಮ ಕಾರ್ಯದರ್ಶಿಯವರು ತುಂಬಾ ಅವ್ರದ್ದು ಜವಾಬ್ದಾರಿ ಇತ್ತು. ಅವ್ರ ಜೊತೆ ನಾವು ಸೇರ್ಕೊಂಡು ಹಗಲು ರಾತ್ರಿ ಮಾಡಿ ಇವ್ರನ್ನ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ಯಶಸ್ವಿಯಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ನನಗೇನು ಹೇಳಕ್ ಇಷ್ಟಪಡೋದಿಲ್ಲ. ಇದು ಮುಂದೆ ನಾವು ಇನ್ನೂ ಅದ್ಭುತವಾಗಿ ಬೆಳಿಬೇಕು, ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್. ನನ್ನ ಜೀವಿತಾವಧಿ ಇರು ತನಕ ನಾನು ಮಾಡ್ಬೇಕು ಅಂತ ಆಸೆ ಇದೆ. ನನಗೀಗ 68 ತುಂಬಿದ್ರು ನನಗೆ ವಯಸ್ಸಿನ ಇದಿಲ್ಲ. ನನಗೆ ನಾನು ದುಡಿಬೇಕು, ಸೇವೆ ಮಾಡಬೇಕು ಅಂತ ನನಗೆ ಅಭಿಲಾಷೆ ಇದೆ. ಖಂಡಿತ ನಾನು ಮಾಡ್ತೀನಿ ಸರ್. ನಮ್ಮ ಕೃಷಿಗಳ ಸೇರ್ಕೊಂಡು ಮಾಡ್ತೀನಿ ಸರ್.